ನೀವು ಕೇಳ್ತಾ ಇದ್ದೀರಾ ಔಟ್ಲೈನ್ ಕನ್ನಡ. ನಾನು ಲಕ್ಷ್ಮಿ. ಹೇಗೊಂದು ಕನವರಿಕೆಯಲ್ಲಿ ಇವತ್ತು ಇನ್ನೊಂದು ಲೆಟರ್ ಓದ್ತೀನಿ, ಅದೇ ಲವಲವಿಕೆಯಿಂದ. ಅದಕ್ಕೂ ಮುಂಚೆ ನನಗೊಂದು ಪ್ರಶ್ನೆ ಇದೆ. ನಾನು ಎಲ್ಲೋ ಒಂದು ಕಡೆ ನನ್ನ ಡೈಲಿ ಪ್ಲಾನರಲ್ಲಿ ಬರ್ಕೊಂಡಿದ್ದೆ, ಇಫ್ ಐ ಸ್ಟೇ ಫಾರ್ ಟೂ ಲಾಂಗ್ ವಾಟ್ ಡಸ್ ದ್ಯಾಟ್ ಮೇಕ್ ಮೀ? ಆನ್ ಸಮ್ ಡೇಸ್ ಅ ಹ್ಯೂಮನ್, ಆನ್ ಅದರ್ಸ್ ಅ ಡೋರ್ ಮ್ಯಾಟ್. ನೀವು ಕೂಡ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದಾಗ ಅವ್ರು ಬರಲಿ ಅಂತ ಕಾಯ್ತೀರಾ? ಎಷ್ಟು ದಿನ ಕಾಯ್ತೀರಾ? ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ, ಅಥವಾ ಇನ್ನೊಬ್ರು ಯಾರೋ ಸಿಗೋ ತನಕ? ಇಲ್ಲ ನೀನೇ ಬೇಕು, ನಿನ್ನ ಜಾಗಕ್ಕೆ ನಾನು ಬೇರೆ ಯಾರನ್ನೂ ಕೂರಿಸ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಜನರನ್ನು ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ. ಇನ್ನು ಕೆಲವರು ಈ ಪ್ರೀತಿನೇ ಬೇಡ, ನಾನು ಅರೇಂಜ್ ಮ್ಯಾರೇಜ್ಗೆ ಒಪ್ಕೋತೀನಿ ಅಂತ ಹೋಗುವಂತಹ ಜೀವಗಳನ್ನು ನಾನು ನೋಡಿದ್ದೀನಿ. I am going through a very tedious process of arranged marriage right now, and ನಂಗೆ ಆವಾಗ ಹೇಳೋದಕ್ಕೆ ಹೊಸ ಕಥೆಗಳು ಸಿಗ್ತವೆ ನೋಡಿ. ಓದು ಮುಗಿಸೋ ಮುಂಚೆ ಜವಾಬ್ದಾರಿಗಳು ತಲೆ ಮೇಲೆ ಬಿತ್ತು. ಇಷ್ಟು ವರ್ಷದ ನನ್ನ ಜೀವನ ಆ ಜವಾಬ್ದಾರಿಗಳನ್ನ ಸಂಭಾಳಿಸೋದ್ರಲ್ಲೇ ಮುಗಿದು ಹೋಯಿತು. ಈ ರೋಡ್ ಆ್ಯಂಡ್ ಪಾನಿಪುರಿ ಅಂಗಡಿಲಿ ಕಪಲ್ಸ್ ನಿಂತ್ಕೊಂಡು ಒಬ್ರಿಗೊಬ್ರು ಒಂದೊಂದು ತುತ್ತು ಕೊಟ್ಟಾಗ, ಮೂವಿ ಥಿಯೇಟ್ರಲ್ಲಿ ಕಾರ್ನರ್ ಸೀಟಲ್ಲಿ ಅವರುಗಳು ಕೂತಿದ್ದಾಗ, ಕುಕ್ರಳ್ಳಿ ಕೆರೆಗೆ ವಾಕಿಂಗ್ ಹೋದಾಗ ಗಂಡ ಹೆಂಡತಿ ಒಂದು ಪುಟ್ಟ ಮಗು ಜೊತೆಗೆಲ್ಲ ಹೋಗೋದನ್ನ ನೋಡಿದಾಗ, ಆಲ್ ದೀಸ್ ಟೈಮ್ಸ್ ನನಗೆ ಕೂಡ ಅನಿಸುತ್ತೆ ನನಗೂ ಒಬ್ಬ ಗೆಳೆಯ ಬೇಕು ಅಂತ ಅಂದ್ಬಿಟ್ಟು. ಬಟ್ ಪ್ರೀತಿ ಮಾಡುವಷ್ಟು ಧೈರ್ಯ ಐ ಥಿಂಕ್ ಐ ವಿಲ್ ನೆವರ್ ಹ್ಯಾವ್ ಇಟ್. ಹಾಗಾಗಿ ಅರೇಂಜ್ ಮ್ಯಾರೇಜ್. ರಿಜೆಕ್ಷನ್ ರೀಸನ್ಗಳನ್ನ ಹೇಳ್ತೀನಿ ಕೇಳಿ. ನಿಮ್ಮ ಹುಡುಗಿ ಪಾದ ದೊಡ್ಡದು, ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೆಳ್ಳಗಿದ್ದಾಳೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ವರ್ಷ ಯಾಕೆ ಮದುವೆ ಮಾಡಲಿಲ್ಲ ನೀವು? ಇಷ್ಟೊಂದು ಏಜ್ ಗ್ಯಾಪ್ ನಮಗೆ ಬೇಡ. ಮೈಂಡ್ ಯು, ಆ ಏಜ್ ಗ್ಯಾಪ್ ಅಂದರೆ ನನಗೂ ಆ ಹುಡುಗಂಗೂ ಒಂದು 6 ತಿಂಗಳು 10 ತಿಂಗಳು ಇರುತ್ತೆ, ಅವ್ನು ನನಗಿಂತ ದೊಡ್ಡವನೇ ಇರ್ತಾನೆ. ದೇ ವಾಂಟ್ ಅ ಗರ್ಲ್ ಹೂ ಇಸ್ ವೇ ಟು ಯಂಗರ್ ಫಾರ್ ದ ಬಾಯ್ ಅಂತ ಅನಿಸುತ್ತೆ. ನಮ್ಮ ಹುಡುಗಂಗೆ ಗೌರ್ಮೆಂಟ್ ಜಾಬ್ ಇದೆ, ಡೌರಿ ಎಷ್ಟು ಕೊಡ್ತೀರಾ? ಹುಡುಗಿ ಬೆಂಗಳೂರಲ್ಲಲ್ವಾ ಕೆಲಸ ಮಾಡಿದ್ದು, ಅದೇನೋ ನಮ್ಗೆ ಬರಲ್ಲ, ಸೆಟ್ ಆಗಲ್ಲ. ಹುಡುಗಿಗೆ ಹಾಡಕ್ಕೆ ಬರುತ್ತಾ? ಬರುತ್ತೆ. ಕುಣಿಯೋಕ್ಕೆ ಬರುತ್ತಾ? ಬರುತ್ತೆ. ಅಡುಗೆ ಮಾಡೋಕ್ಕೆ ನಿಮ್ಮನ್ನೇ ಮೀರ್ಸಂಗೆ ಅಡುಗೆ ಮಾಡ್ತಾಳೆ. ಮನೆ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ. ಹೊರಗಿನ ಕೆಲಸ ಅವಳೇ ಹೋಗಿ ಅವಳ ಕಾಲ ಮೇಲೆ ಅವಳು ನಿಂತು ದುಡಿತಾಳೆ. ಫ್ರೆಂಡ್ಸು ತುಂಬ ಕಮ್ಮಿ. ಇಂಡಿಪೆಂಡೆಂಟ್ ಅಂತ ಜಂಭಾನ ಇಲ್ಲ. ತುಂಬ ದುಡ್ಡು ಖರ್ಚು ಮಾಡೋ ಅಂಥ ಹುಡುಗಿ ಇರಬೇಕು. ನಿಮಗಿಂತ ಚೆನ್ನಾಗಿ ಕಂಜೂಸಿ ಮಾಡ್ತಾಳೆ. ಆದರೂ ನೋಡಿ, ಹುಡುಗಿ ಸ್ವಲ್ಪ ಹೈಟ್ ಜಾಸ್ತಿ ಅಂತ ಅನ್ನಿಸ್ಲಿಲ್ವಾ? ಹೀಗೆ ನಾನಾ ಕಾರಣ ಕೊಡಬೇಕಾದ್ರೆ ಏನಕ್ಕೆ ಅಂತ ಮತ್ತೆ ಕೆದಕಿ ಕೇಳಿದಾಗ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಒನ್ ಥಿಂಗ್. ತಂದೆ ತೀರು ಹೋಗಿರೋ ಹುಡುಗಿ, ಮನೆ ಜವಾಬ್ದಾರಿ ಎಲ್ಲ ಅವಳ ಮೇಲೆ. ನಮ್ಮ ಮಗ ಹೇಗೆ ಖುಷಿಯಾಗಿರ್ತಾನೆ, ಅವನು ಬಂದು ಜವಾಬ್ದಾರಿ ತಗೋಬೇಕಾಗುತ್ತಲ್ಲ. ತಂದೆ ತೀರು ಹೋಗಿರಬಾರ್ದಿತ್ತು ಈ ಹುಡುಗಿದು, ನಾವು ತಕ್ಷಣ ಒಪ್ಕೊಬಿಡ್ತಿದ್ವಿ. 9 out of 10 times ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಇದೆಲ್ಲ ಯಾಕೆ ಹೇಳಿದೆ ಅಂತೀರಾ? ಬೆಳಗೆರೆಯವರ ಲವಲವಿಕೆಯಲ್ಲೊಂದು ಪತ್ರ ಓದಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಇದರ ಟೈಟಲ್, ಯಾವತ್ತೋ ಒಂದಿನ ನಿಂಗೂ ನನ್ನ ಥರಾನೇ ಬೇಜಾರಾಗುತ್ತೆ. ಪ್ರೀತಿಯ ರಾಘವ, ಇವತ್ತು ಸಂಕ್ರಾಂತಿ. ಟೇಬಲಿನ ಮೇಲೆ ಎಳ್ಳು ಬೆಲ್ಲ, ಅಮ್ಮ ಹಚ್ಚಿಟ್ಟು ಹೋದ ಕಬ್ಬಿನ ಹೋಳು. ಸರಿಯಾಗಿ 1 ವರ್ಷವಾಗಿತ್ತು ಈ ಸೀರೆ ಉಟ್ಟು. ಹಬ್ಬದ ದಿನ ಹೊಸ ಸೀರೆ ಉಟ್ಕೋಬಾರ್ದೇನೆ ಅಂತ ಅಮ್ಮ ಗದ್ರಿಸಿದ್ಲು. ನೀನು ಹೊಸ ಸೀರೆ ಉಟ್ಕೊಂಡ್ರೆ ಅದೇ ಹಬ್ಬ ಅಂತ ನೀನು ಅಂತಿದ್ದ ಮಾತು ನೆನಪಾಯ್ತು. ಕಣ್ಣಲ್ಲಿ ಚುಳ್ಳ ನೀರು. ದೇವರ ಮನೆ ಕಡೆ ತಿರುಗಿ ಕಣ್ಣು ಮುಚ್ಚಿದೆ, ಅಮ್ಮನಿಗೆ ಗೊತ್ತಾಗದೇ ಇರಲಿ ಅಂತ. ಇವತ್ತಿಗೆ 1 ವರ್ಷವಾಯ್ತಲ್ಲ ರಾಘವ, ನಿನ್ನ ನೋಡಿ, ಮಾತನಾಡಿಸಿ, ನಿನಗೊಂದು ಪತ್ರ ಬರೆದು. ಈ ಬಾರಿ ಕಾಲ ಕದಲ್ಲೇ ಇಲ್ಲ, ಕಲ್ಲು ಕಟ್ಟಿಕೊಂಡು ಕಾಲು ಎಳುತ್ತಾ ಸಾಗಿದೆ ಹಾಗೆ. ಸಂಕ್ರಾಂತಿಗೂ ಮಧ್ಯೆ ಅದೆಷ್ಟು ಅನಾಥ ಕಾಲ ಮಲಗಿದ್ದು ಗಮನಿಸಿದ್ಯಾ? ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ದುಷ್ಟ ಚಳಿ, ಒಬ್ಬಂಟಿ ಕೋಣೆ, ಕೇಳುತ್ತಿದ್ದ ಹಾಡು ಕರ್ಕಶವೆನಿಸ್ತಾ ಇತ್ತು. ಎದ್ದು ರೇಡಿಯೋ ಆರಿಸಿದೆ, ದೀಪ ಆರಿಸಿದೆ. ಸುಮ್ಮನೆ ನಡೆದು ಹೋಗಿ ರಾಮದೇವರ ಗುಡಿಯ ಹಿಂದಿನ ಪುಷ್ಕರಣಿ ಮೆಟ್ಟಿಲ ಮೇಲೆ ಒಬ್ಬಳೆ ಕೂತು ಅತ್ತು ಬರೋಣ ಅನ್ನಿಸ್ತು. ಈ ಸಂಕ್ರಾಂತಿ ಪುಷ್ಕರಣಿಯಲ್ಲಿ ದೀಪ ತೇಲಿ ಬಿಡುವ ಸಂಭ್ರಮವೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಇದೇನಾಕಿ ಹೋಯ್ತು ರಾಘವ? ಯಾಕೆ ಜಗಳ ಆಡಿದ್ವಿ? ಯಾಕೆ ಹಮ್ಮು? ದೂರವಾಗಲೇಬೇಕಿತ್ತ ನಾವು? ಹತ್ತಿರವಿದ್ದದಾದ್ರೂ ಎಷ್ಟು ಮಹಾ? ಬರೀ 13 ತಿಂಗಳು. ಅಷ್ಟರಲ್ಲಿ ಒಬ್ಬರಿಗೊಬ್ಬರು ಬೋರಾಗಿ ಬಿಟ್ಟವ. ಎಷ್ಟು ಮಾತು ಬಾಕಿ ಇದ್ವು.
ಕೇಳದೆ ಉಳಿದ ಹಾಡುಗಳೆಷ್ಟು. ಇದು ನೋಡು, ಇದೊಂದು ಹಾಡು ನಿಂಗೆ ಕೇಳಿಸ್ಬೇಕು ಅನ್ಕೊಂಡಿದ್ದೆ. ನಲಿವಿನ ಕ್ಷಣಗಳ ಕಾಯುತ್ತಾ ಕುಳಿತು ದಿನಗಳ ಕಳೆವೆವು ನಗುವುದೇ ಮರೆತು ನಿನ್ನೆಯ ಪಾಡು ನಿನ್ನೆಯ ಪಾಡು ಈ ದಿನ ಕಾಡಿ ನಾಳೆಯೋ ಬಾಡಿ ನಮ್ಮ ಸಂಕಟವನ್ನೇ ನಾವು ಸಂತಸ ಎನ್ನುವೆವು. ರಾಘವ, ಪ್ರತಿ ಸಲ ನಿನ್ನನ್ನು ಭೇಟಿಯಾದಾಗ ಮತ್ತೆ ಬಿಟ್ಟು ಹೋಗಲಿಕ್ಕೆಂದೇ ಭೇಟಿ ಆಗ್ತೇವೆಲ್ಲ ಅನ್ನಿಸಿ ಸಂಕಟ ಪಡ್ತಿದ್ದ ಕಾಲ ಒಂದಿತ್ತು. ಈಗ ನೋಡಿದ್ರೆ ಭೇಟಿಯಾಗದೇನೆ 1 ವರ್ಷ ಕಳೆದು ಹೋಯ್ತಲ್ಲ. ನಿನಗೆ ಪತ್ರ ಬರೀಲಿಲ್ಲ, ಫೋನ್ ಮಾಡಲಿಲ್ಲ, ಒಂದೇ ಒಂದು ಚಂದದ ಸೀರೆ ಉಡಲಿಲ್ಲ, ಗಟ್ಟಿಯಾಗಿ ಹಾಡ್ಕೊಳ್ಳಿಲ್ಲ. ನಾನು ಹೇಗೆ ಬದುಕಿದೆ ಅಂತ ನನಗೆ ಮಾತ್ರ ಗೊತ್ತು. ನಿಜ ಹೇಳ್ಬೇಕಂದ್ರೆ ವಿನಾಕಾರಣ ನನ್ನ ಮೇಲೆ ನಾನೇ ಸೇಡು ತೀರಿಸ್ಕೊಂಡೆ ಅನ್ಸುತ್ತೆ. ನನಗೆ ನಾನೇ ಹರ್ಟ್ ಮಾಡ್ಕೊಂಡೆ. ಶಾಪ ನನ್ನದು, ಅನುಭವಿಸಿದವಳು ನಾನೇ. ಒಂದೇ ಭರವಸೆ ಅಂದ್ರೆ ಯಾವತ್ತೂ ಒಂದಿನ ನೀನು ಮತ್ತೆ ಸಿಕ್ಕು ನನ್ನನ್ನು ಸಮಾಧಾನ ಮಾಡ್ತೀಯಾ ಅನ್ನೋದು. ಈ ಸಂಕ್ರಾಂತಿ ಮುಗಿದು ಹೋಗುತ್ತಿದ್ರೆ ಆ ಭರವಸೆಯೂ ಮಂಕಾಗುತ್ತೆ ರಾಘವ. ಮನೆಯಲ್ಲಿ ಒಬ್ಳೇ ಇದ್ದೀನಿ. ಅಮ್ಮ ಕೀರ್ತಿ ಚಿಕ್ಕಪ್ಪನ ಮನೆಗೆ ಎಳ್ಳು ಹಂಚಿ ಬರೋಕೆ ಹೋಗಿದ್ದಾಳೆ. ಅವಳಿಗೆ ಸುಮ್ಮನೆ ಸಡಗರ. ಅಪ್ಪ ಹೊಸ ಒಡವೆ ಮಾಡಿಸಿದ್ದಾರೆ. ಅಣ್ಣ ಬನಾರಸ್ನಿಂದ ಬರುವಾಗ ಆಕಾಶ ನೀಲಿ ಸೀರೆ ತಂದಿದ್ದಾನೆ. ಚಿಕ್ಕ ಹುಡುಗಿ ಥರ ಹೊಸ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡು ಮಲ್ಲಿಗೆ ದವನ ಮುಡ್ಕೊಂಡು ಕೆನ್ನೆಗೆ ಅರಿಶಿನ, ಬೈತಲಿಗೆ ಸಿಂಧೂರ. ಅಮ್ಮ ಅಂದರೆ ಅದೆಂಥ ಚೈತನ್ಯದ ಚಿಲುಮೆ ಅಲ್ವಾ ಅನ್ಸ್ಬಿಡುತ್ತೆ. ಅಪ್ಪನ್ನ ತುಂಬ ಪ್ರೀತಿಸ್ತಾಳೆ. ಮನೆಯಲ್ಲಿ ಯಾವಾಗಲೂ ಸಂತೋಷ ಹಬ್ಬಿರುತ್ತೆ. ಅಮ್ಮ ಅಂದರೆ ನಮ್ಮ ನೆಂಟರಿಗೆ, ಪರಿಚಿತರಿಗೆ, ಸ್ನೇಹಿತರಿಗೆ ಎಷ್ಟೊಂದು ಇಷ್ಟ ಗೊತ್ತಾ ರಾಘವ. ಅಂಥ ಅಮ್ಮನ ಮಗಳು ನಾನು. ನಿನ್ನಿಂದ ಯಾಕೆ ದೂರವಾಗ್ಬಿಟ್ಟೆ? ಯಾಕೆ ಹೀಗೆ ಮಾಡಿಕೊಂಡೆ? ಎಲ್ಲ ತಪ್ಪು ನಂದೇನೋ ರಾಘವ. ಅದು ತೀರಾ ಕ್ಷಮಿಸೋಕ್ಕಾಗ್ದಿರೋ ತಪ್ಪು ಅನಿಸಿಬಿಡ್ತಾ ನಿಂಗೆ? ನನ್ನನ್ನು ಮರೆತೇ ಬಿಟ್ಟಿಯಾ? ದಟ್ ಹರ್ಟ್ಸ್ ಮೀ. ನಂಗೆ ಗೊತ್ತು ನೀನು ಏನೇನೋ ಅಂದ್ಕೊಂಡಿರ್ತೀಯ ಅಂತ. 1 ವರ್ಷದಲ್ಲಿ ತುಂಬ ಬದಲಾಗಿ ಬಿಟ್ಟಿರ್ತೀನಿ. ಇನ್ಯಾರನ್ನೂ ಪ್ರೀತಿಸೋಕೆ ಶುರು ಮಾಡಿರ್ತೀನಿ. ನಿನ್ನನ್ನು ಮರೆತು ಬಿಟ್ಟಿರ್ತೀನಿ. ಮನೇಲಿ ಗಂಡು ನೋಡಿರ್ತಾರೆ, ನಾನು ಒಪ್ಕೊಂಡ್ಬಿಟ್ಟಿರ್ತೀನಿ. ಇದ್ದಕ್ಕಿದ್ದ ಹಾಗೆ ನಿನ್ನ ರೂಮಿಗೆ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಡೆದಿದ್ದೆಲ್ಲ ಮರ್ತು ಬಿಡು ಅಂತೀನಿ. ಹೌದಲ್ವಾ ರಾಘವ? ನೀನು ಹಾಗೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿರ್ತೀಯ ಅಲ್ವಾ? ನೋಡು, ನಿನ್ನನ್ನು ಬಿಟ್ಟು ಶಾಶ್ವತವಾಗಿ ದೂರ ಆಗ್ತೀನಿ ಅಂತ ಅನ್ನಿಸಿದ ಕ್ಷಣದಲ್ಲೂ ನನಗೆ ಒಳಮನಸ್ಸು ಹೇಳ್ತಾ ಇತ್ತು, ಯಾವತ್ತೋ ಒಂದಿನ ನೀನು ಮತ್ತೆ ಸಿಗ್ತೀಯ, ಅವನ ಎದೆ ಮೇಲೆ ಮುಖ ಇಟ್ಕೊಂಡು ಬಿಗ್ತೀಯ. ಅವತ್ತು ನೀನೆಷ್ಟೇ ಅಲ್ಲ ಅಂದ್ಕೊಂಡು ಅವನನ್ನು ಬಿಟ್ಟಿದ್ದ ಲಕ್ಷಾಂತರ ಕೋಟ್ಯಂತರ ಘಳಿಗೆಗಳಿಗೆ ಅವನೆದುರೇ ಕೂತ್ಕೊಂಡು ಲೆಕ್ಕ ಕೊಡಬೇಕಾಗತ್ತೆ. ರಾಘವ, ನಂಗೆ ಹಂಗೆ ಅನಿಸಿತ್ತು. ರಾಘವ, ನಾನು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ. ರಾಘವ, ನನಗೆ ನೀನು ಹೇಗೆಲ್ಲ ನೆನಪಾದೆ ಗೊತ್ತಾ? ರಾಘವ ಅಂತ ಗಂಟೆಗಟ್ಟಲೆ ಮಾತಾಡಲೇಬೇಕಾಗತ್ತೆ. ಆಡದೇ ಇರ್ತೀನ ರಾಘವ. ನಿನ್ನ ಜೊತೆ ಜಗಳ ಮಾಡಿಕೊಂಡು ನೀನು ಕೂಗಿದ್ರೂ ನಿಂತುಕೊಳ್ಳದೆ ಅಲ್ಲಿಂದ ಒಂದೇ ಉಸಿರಿನಲ್ಲಿ ಮನೆ ತನಕ ಬಂದ್ಬಿಟ್ಟೆ. ಇಡೀ ದೇಹ ಥರ್ಗುಡ್ತಾ ಇತ್ತು. ನಿನ್ನ ಮಾತು, ದನಿಯ ತರ್ಕು, ಮಾತಿನ ಮೊನಚು, ಐ ಕುಡಂಟ್ ಜಸ್ಟ್ ಸ್ಟ್ಯಾಂಡ್ ದೆಮ್. ಅಮ್ಮ ಬಾಗಿಲಲ್ಲೇ ನಿಂತಿದ್ದೋಳು, ಏನೇ ಬೇಗ ಬಂದ್ಬಿಟ್ಟೆ ಅಂದ್ಲು. ಉತ್ತರ ಕೊಡಬೇಕು ಅನ್ನಿಸ್ಲಿಲ್ಲ. ಮಾತನಾಡಿದ್ರೆ ಸಾಕು ಅತ್ತು ಬಿಡ್ತೀನಿ ಅನ್ನಿಸ್ತಿತ್ತು. ಸುಮ್ಮನೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಬೀರ್ ಮೇಲೆ ಅಣ್ಣ ತಂದ್ಕೊಟ್ಟ ಕೃಷ್ಣನ ವಿಗ್ರಹ ಇತ್ತು. ನನ್ನ ಪ್ರೀತಿಯ ಕೃಷ್ಣ ಅದು. ಎದುರಿಗೆ ನಿಂತು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದೆ. ಕೃಷ್ಣನ ಕಣ್ಣಲ್ಲಿ ಒಂದು ದೊಡ್ಡ ಹನಿ. ನಿಲ್ಲಕ್ಕೂ ಆಗದೆ ತುಂಬ ಬಲಹೀನ ಅನ್ನಿಸಿ ಹಾಸಿಗೆಗೆ ಬಿದ್ದು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ. ಆಗ ನೀನು ಎಲ್ಲಿದ್ದೆ ರಾಘವ? ಅದೇನಾಯ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಳುವೆಲ್ಲ ಮುಗಿದೇ ಹೋಗಿ ಕಣ್ಣ ಕೆರೆ ಬತ್ತಿ ಹೋಯ್ತು ಅನ್ನಿಸ್ಬಿಡ್ತು. ಎದ್ದು ಬಂದು ಹಿತ್ತಲಲ್ಲಿ ಒಂದು ರಾಶಿ ಬಟ್ಟೆ ಗುಡ್ಡೆ ಹಾಕೊಂಡು ಒಂದೊಂದನ್ನೇ ತಗೊಂಡು ಒಗೆದು ಹಾಕಿದೆ. ಆಮೇಲೆ ಅಡುಗೆ ಮನೆಯಲ್ಲಿರೋ ಪಾತ್ರೆನೆಲ್ಲ ತೊಳೆದಿಟ್ಟೆ.
ಕಸ ಗುಡಿಸ್ದೆ, ನೆಲ ಒರೆಸ್ದೆ, ಗಿಡಗಳಿಗೆಲ್ಲ ನೀರು ಹಾಕಿದೆ, ಅಣ್ಣನ ಬೈಕು ಒರೆಸ್ದೆ, ಅಪ್ಪನ ಬಟ್ಟೆ ಇಸ್ತ್ರಿ ಮಾಡಿದೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನನ್ನ ರೂಮ್ನ ಒಂದು ಮೂಲೆಯಿಂದ ಹಿಡಿದು ಕ್ಲೀನ್ ಮಾಡಿಕೊಂಡೆ. ಕನ್ನಡಿ ಮುಂದೆ ನಿಂತವಳಿಗೆ ಇದ್ದಕ್ಕಿದ್ದ ಹಾಗೆ ತುಂಬ ವಯಸ್ಸಾಗ್ಬಿಟ್ಟಿದೆ ಅನ್ನಿಸ್ತು. ಕೃಷ್ಣ ಹೆಗಲ ಮೇಲೆ ಕೈ ಇಟ್ಟು ಕೇಳ್ದ, ದುಃಖ ಕೊಂಚ ಕಡಿಮೆ ಆಯ್ತಾ ಹುಡುಗಿ? ಮತ್ತೆ ಯಾವತ್ತೂ ಅಳಲಿಲ್ಲ. ಸಂಗೀತ ಕಲಿತೆ, ಕಂಪ್ಯೂಟರ್ ಕೊಂಡ್ಕೊಂಡೆ, ಯಾವ ಪರೀಕ್ಷೆಯೂ ಕಟ್ಟದೆ ಸುಮ್ಮನೆ ಒಂದಿಡೀ ವರ್ಷ 6 ಸಬ್ಜೆಕ್ಟ್ ಓದ್ಕೊಂಡೆ. ನಾಳೆನೇ ಪರೀಕ್ಷೆನೇನು ಅನ್ನೋ ಥರ ಪ್ರತಿ ರಾತ್ರಿ ಓದಿದೆ. ಎಲ್ಲರೂ ತಮಾಷೆ ಮಾಡ್ತಾ ಇದ್ರು. ನನ್ನ ಕೃಷ್ಣ ಮಾತ್ರ ಸಮಾಧಾನ ಹೇಳ್ತಿದ್ದ. ಎದೆ ಒಡೆದು ಹೋದ ಹುಡುಗಿಯರು ಇದಕ್ಕಿಂತ ಭಿನ್ನವಾಗಿ ಬದುಕೋದಾದ್ರೂ ಹೇಗೆ ಹೇಳು ರಾಘವ? ಯಾವಳೋ ಹುಡುಗಿ ಎದೆ ತೊಳೆದು ಹೃದಯ ಮುರಿದು ನಡೆದು ಹೋಗಲು ಅಂತ ನೀವು ಹುಡುಗರು ಹೇಳ್ಕೋಬಹುದು. ನಿಮಗೆ ದುಃಖ ಆಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ಬದುಕಬಹುದು. ಸಿಗರೇಟ್ ಸೇದಬಹುದು, ವಿಸ್ಕಿ ಇರುತ್ತೆ, ಇನ್ನೊಂದು ಹೆಣ್ಣಿನ ತೆಕ್ಕೆಗೆ ಬೀಳಬಹುದು. ಅದೆಲ್ಲದರ ಆಚೆಗೆ ನಿನ್ನ ದುಃಖ ಸರಿ ಮಾಡ್ತೀನಿ ಬಾ ಅಂತ ಕರೆಯೋ ಮತ್ತೊಂದು ಹೆಣ್ಣು ನಿಂತಿರ್ತಾಳಲ್ಲ. ಆದ್ರೆ ನನ್ನ ಜೀವನದಲ್ಲಿ ನಿನಗಿಂತ ಮುಂಚೆ ಒಬ್ಬ ಹುಡುಗ ಇದ್ದ ಅಂತ ಯಾವಳಾದ್ರೂ ಹುಡುಗಿ ಯಾರಾದ್ರೂ ಹುಡುಗನೊಂದಿಗೆ ಮಾತು ಪ್ರಾರಂಭಿಸ್ದನ್ನ ಎಲ್ಲಾದ್ರೂ ಕೇಳಿದ್ದೀಯಾ? ತುಂಬಾ ಪ್ರಪೋಸಲ್ಸ್ ಬರ್ತವೆ, ಮನೆಗೆ ನೋಡಕ್ ಬರ್ತಾರೆ. ಅವರೆದುರು ಕೂತು ಹಾಡ್ತೀನಿ, ತಿಂಡಿ ಸರ್ವ್ ಮಾಡ್ತೀನಿ. ಕಾಫಿ ಕೊಡುವಾಗ ಬಂದ ಗಂಡು ಮೈಯೆಲ್ಲ ನೆಕ್ಕೋ ಥರ ನೋಡ್ತಾನೆ. ಹೇಸಿಗೆ ಅನಿಸಿ ಅವನು ಎದ್ದು ಹೋದ ಮೇಲೆ ಸ್ನಾನ ಮಾಡ್ತೀನಿ. ನನ್ನ ಕೃಷ್ಣ ಸಮಾಧಾನ ಹೇಳ್ತಾನೆ. ಯಾಕೋ ನಮ್ಮ ಹುಡುಗಿಗೆ ಸಂಬಂಧ ಇಷ್ಟ ಆಗಲಿಲ್ಲ ಅಂತ ಅಪ್ಪನ ಕೈಲೇ ಪತ್ರ ಬರೆಸಿ ಹಾಕಿಸ್ತೀನಿ. ಅವರು ಪತ್ರ ಬರೋಕ್ಕೆ ಮುಂಚೆನೇ, ಅಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ, ಮೊನ್ನೆ ರಾತ್ರಿ ಟೆರೇಸಿನ ಮೇಲೆ ಕೂಡಿಸ್ಕೊಂಡು, ಯಾಕೆ ಪುಟ ಬೇರೆ ಯಾರಾದರೂ ಮನಸ್ಸಿನಲ್ಲಿದ್ದಾರೇನೆ ಅಂತ ಕೇಳಿದ್ರು. ಜೋರಾಗಿ ನಕ್ಕುಬಿಟ್ಟೆ. ಮೆಟ್ಟಿಲಿಳಿದು ಬಂದು ನನ್ನ ಕೃಷ್ಣನ ಮುಂದೆ ಸುಮ್ಮನೆ ನಿಂತುಕೊಂಡೆ. ಅವತ್ತು ಕೃಷ್ಣ ಖಿನ್ನನಾಗಿದ್ದ. ಬೀದಿಲಿ ಯಾರೋ ಸಿಗ್ತಾರೆ ರಾಘವ, ಪರಿಚಯ ಮಾಡ್ಕೋತಾರೆ. ಸಾಫ್ಟ್ವೇರ್ ಇಂಜಿನಿಯರು, ಅಮೆರಿಕಕ್ಕೆ ಹೋಗೋದಕ್ಕೆ 3 ತಿಂಗಳು ಬಾಕಿ, ಸ್ವಂತ ಮನೆ ಇದೆ, ತಂಗಿರ ಮದುವೆ ಮಾಡಿದ್ದೀನಿ, ಏನೇನೋ ಹ್ಯಾಬಿಟ್ಸ್ ಇಲ್ಲ. ನೀವು ಒಪ್ಪೋದಾದ್ರೆ ನಿಮ್ಮ ತಂದೆ ಹತ್ರ ಮಾತಾಡ್ಲಾ ಅಂತಾರೆ. ನಂಗೆ ಗೊತ್ತು ರಾಘವ, ಅವರಲ್ಲಿ ಒಬ್ಬೊಬ್ರು ನಿಂಗಿಂತ ಚೆನ್ನಾಗಿದ್ದಾರೆ, ನಿನಗಿಂತ ಒಳ್ಳೆಯವರು, ನಿನಗಿಂತ ದೊಡ್ಡ ಪೊಸಿಷನ್ನಲ್ಲಿದ್ದಾರೆ. ಆದರೆ ಅವರು ಯಾರು ನೀನಲ್ಲ ಅಲ್ವಾ? ನಿನಗಿಂತ ಒಳ್ಳೆಯವರು ಅನ್ನೋ ಕಾರಣಕ್ಕೆ ಅವರನ್ನ ಒಪ್ಕೊಂಡ್ಬಿಡ್ಬೇಕಾ? ಹಾಗಾದರೆ ಮದುವೆ ಆದಮೇಲೆ ಅವರಿಗಿಂತ ಒಳ್ಳೆಯವರು ಸಿಕ್ಕಿದ್ರೆ ಏನು ಮಾಡಲಿ? ಹೋಗಲಿ ಬಿಡು, ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ ಅಂತ ನನ್ನ ಕೃಷ್ಣ ಸಮಾಧಾನ ಹೇಳ್ತಾನೆ. ನನಗೆ ಅವನದ್ದೇ ಆಸರೆ. ಆದರೆ ಇದೆಲ್ಲ ಎಷ್ಟು ದಿನ ರಾಘವ? ನಮ್ಮ ಜಗಳ ಮುಗಿಯೋದಿಲ್ವಾ? ನಿಮಗೆ ನಾನು ಬೇಕು, ಇವತ್ತೇ ಬೇಕು, ಈಗಲೇ ಬೇಕು, ಮತ್ತೆ ಬೇಕೇ ಬೇಕು ಅಂತ ಅನಿಸೋದೇ ಇಲ್ವಾ? ಆದ ಜಗಳ ಎಲ್ಲ ಮರೆತು ಮತ್ತೆ ಮೊದಲಿನ ಥರಾನೇ ಸತ್ತು ಹೋಗೋಷ್ಟು ಪ್ರೀತಿಸತೊಡಗಬೇಕು ಅಂತ ಅನ್ಸಲ್ವಾ? ಕಡೆ ಪಕ್ಷ ಒಂದು ಆರಿ ಹೋಗೋ ದೀಪ ನೋಡಿದಾಗ, ಬಾಡಿ ಬೀಳೋ ಹೂ ಕಂಡಾಗ, ಮುಗಿದು ಹೋಗ್ತಿರೋ ಹಾಡು ಕೇಳಿದಾಗ ಇವಳು ಹೇಗಿದ್ದಾಳೆ ಅಂತ ಕೂಡ ಅನ್ಸಲ್ವಾ? ನನ್ನನ್ನು ಕ್ಷಮಿಸು ರಾಘವ, ನಿನಗಿಂತ ಚಿಕ್ಕವಳು ನಾನು. ಕೃಷ್ಣನ ಮೇಲಾಣೆ ಇನ್ನೊಂದ್ಸಲ ಜಗಳ ಮಾಡಲ್ಲ, ಮಾತು ಬಿಡಲ್ಲ, ನೀನು ಸಾಕು ಹೋಗು ಅನ್ನಲ್ಲ, ಮತ್ತೆ ನನ್ನ ಹತ್ರಕ್ಕೆ ನಡೆದು ಬಾರು. ಸತ್ತು ಹೋಗೋ ತನಕ ಹಿಂಗೆ ಕಾಯ್ತಾ ಇರ್ತೀನಿ ಅಂತ ಹೇಳಲಾರೆ. ಹಿಂಗೆ ಕಾಯ್ತಾ ಇರೋ ಬದಲು ಯಾವತ್ತೋ ಒಂದಿನ ಸತ್ತು ಹೋಗ್ತೀನಿ ಅಂತ ಮಾತ್ರ ಹೇಳಬಲ್ಲೆ. ಅಂಥದ್ದೇನಾದರೂ ಆಗಿ ಹೋಗೋದ್ರೊಳಗಾಗಿ ಬಾ ರಾಘವ. ಇಲ್ಲಿದ್ರೆ ಯಾವತ್ತೋ ಒಂದಿನ ನಿಂಗೂ ನನ್ನ ಥರಾನೇ ಬೇಜಾರಾಗುತ್ತೆ. ನನಗೆ ಬಂದ ಹಾಗೆ ಕಣ್ ತುಂಬಿ ಬರುತ್ತೆ. ಕಳೆದುಕೊಂಡು ಬಿಟ್ನಲ್ಲ ಅವಳನ್ನ ಅಂತ ಸಂಕಟ ಆಗುತ್ತೆ. ಅವತ್ತು ನಿನ್ನ ಜೊತೆಗೆ ಕೃಷ್ಣನೂ ಇರಲ್ಲ, ಯಾಕಂದ್ರೆ ಅವನು ನನ್ನ ಜೊತೆಗಿರ್ತಾನೆ. ಅವನ ಪ್ರೀತಿಯ ನವಿಲ್ಗರಿ ನಾನು. ಸುಮ್ಮನೆ ಘಲ್ಲೆನ್ನೋ ಕಿರುಗೆಜ್ಜೆ ನಾನು. ಅವನ ಮುಂದಿರೋ ಕರುವಿನ ಕಣ್ಣೊಳಗಿನ ಕಪ್ಪು ನಾನು. ಅವನ ಮೈಬಣ್ಣದಲ್ಲಿ ಕೆನೆಗಟ್ಟಿದ ನೀಲಿ ನಾನು. ಮತ್ತು ನನ್ನವನು ನೀನು. ಇವತ್ತೇ ಪತ್ರ ಬರಿ, ಎಷ್ಟೊಂದು ನಿನ್ನವಳು.